ಹಾಯ್ ಹಲೋ ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನವೀನ್ ಕೊಡ್ಸೆ. ರೋಹಿತ್ ಶರ್ಮಾ IPL ಕಂಡ ಯಶಸ್ವಿ ಕ್ಯಾಪ್ಟನ್. IPL ಟ್ರೋಫಿ ಬರ ಅನುಭವಿಸ್ತಾ ಇದ್ದಂಥ ಮುಂಬೈ ಇಂಡಿಯನ್ಸ್ಗೆ ಬರೋಬ್ಬರಿ 5 ಟ್ರೋಫಿ ಗೆದ್ದುಕೊಟ್ಟಂಥ ನಾಯಕ. ಕಳೆದ ಆವೃತ್ತಿಯ IPLನಲ್ಲಿ ಮುಂಬೈ ಫ್ರಾಂಚೈಸಿ ಅಚ್ಚರಿಯ ರೀತಿಯಲ್ಲಿ ರೋಹಿತ್ ಶರ್ಮಾರನ್ನು ಕೆಳಗಿಳಿಸಿ ಹಾರ್ದಿಕ್ ಪಾಂಡ್ಯ ಅವರನ್ನು ಕರೆತಂದು ನಾಯಕ ಪಟ್ಟ ಕೂಡ ಕಟ್ತು. ಆದರೆ ಫಲಿತಾಂಶ ಆಗಿದ್ದು ಮಾತ್ರ ದುರಂತ. ಗೆದ್ದಿದ್ದು 4 ಪಂದ್ಯ ಆದರೆ ಅಂಕಪಟ್ಟಿಯಲ್ಲಿ ಪಡೆದದ್ದು ಕೊನೆಯ ಸ್ಥಾನ. ಇನ್ನು 18ನೇ ಆವೃತ್ತಿಯ IPL ಟೂರ್ನಿಯಲ್ಲಿ ರೋಹಿತ್ ಶರ್ಮಾ ಚೆನ್ನೈ ಎದುರು ಶೂನ್ಯ ಸುತ್ತಿ ಪೆವಿಲಿಯನ್ ಸೇರಿದರು. ಇದರ ಹೊರತಾಗಿಯೂ ಮುಂಬೈ ಇಂಡಿಯನ್ಸ್ ಸ್ಪರ್ಧಾತ್ಮಕ ಮೊತ್ತವನ್ನು ಕಲೆ ಹಾಕಿತು. ಆದರೆ ರೋಹಿತ್ ಶರ್ಮಾ ಯಾವುದೇ ಗಾಯದ ಸಮಸ್ಯೆ ಇಲ್ಲದೆ ಇದ್ದರೂ ಫೀಲ್ಡಿಂಗ್ ಮಾಡಲಿಕ್ಕೆ ಮೈದಾನಕ್ಕೆ ಇಳಿಲೇ ಇಲ್ಲ. ಚೆನ್ನೈನಂತಹ ತಂತ್ರಗಾರಿಕೆ ಹೊಂದಿರುವ ತಂಡದೆದುರು ರೋಹಿತ್ ಶರ್ಮಾ ಅವರಂಥ ಅನುಭವಿ ಕ್ಯಾಪ್ಟನ್ ಮೈದಾನದಲ್ಲಿದ್ದರೆ ಬಹುಶಃ ಫಲಿತಾಂಶ ಬೇರೆಯದೇ ಆಗ್ತಿತ್ತೇನೋ. ಹಿಟ್ಮ್ಯಾನ್ ಹೊರಗೆ ಕೂರಿಸಿ ಮುಂಬೈ ಮ್ಯಾನೇಜ್ಮೆಂಟ್ ಅವಮಾನ ಮಾಡಿದೆ ಅಂತ ಹೇಳಿ ನೆಟ್ಟಿಗರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಮುಂಬೈ ಫ್ರಾಂಚೈಸಿ ಮಾಡಿದ್ದು ಸರಿನಾ? ನೀವೇನಂತೀರಾ? ಕಮೆಂಟ್ ಮಾಡಿ.